ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ದಿ ಅದೇ ಯೂಟ್ಯೂಬ್ ಚಾನಲ್ ಹಾಗೂ ನಿಮ್ಮ ಒಂದು ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಆದರೆ ಕೇಳ್ತಾ ಇದ್ದಾರೆ ನಮಗೆ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಹೋಗ್ಬಿಡ್ತಾರಂತೆ. ಯಾಕಂದರೆ ಒಬ್ಬರು ಇಬ್ಬರು ಆದರೆ ನಾನು ಅವರಿಗೆ ಪರ್ಸ್ನಲ್ ಮೆಸೇಜ್ ಮಾಡ್ಬೋದು. ಸಾಕಷ್ಟು ಸ್ಟೂಡೆಂಟ್ಸ್ ಕಾಲ್ ಮಾಡೋದು, ಯಾಕಂದರೆ ಒಬ್ಬೊಬ್ರು ಅಂದರೂ 10 ಟೈಮ್ಸು 15 ಟೈಮ್ಸು 5 6 ಲೆಕ್ಕ ಇಲ್ಲ, ಅಷ್ಟೊಂದು ಜನ ಕಾಲ್ ಮಾಡ್ತಿದ್ದಾರೆ. ಯಾಕಂದರೆ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾ ನಿಮ್ಮ ಚಾನಲಲ್ಲಿ ಅನೌನ್ಸ್ಮೆಂಟ್ ಆದರೆ ನಾವು ನಂಬ್ತೀವಿ. ಈ ಥರ ಒಂದು ನಂಬಿಕೆ ನಮ್ಮ ಚಾನಲ್ ನೋಡ್ತಿದ್ರಲ್ಲ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಅದರ ಮಹತ್ವ ಮತ್ತು ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿರುತ್ತೆ ಮತ್ತು ಇದರಲ್ಲಿ ಒಂದು ಒಳ್ಳೆ ಟಿಪ್ಸ್ ಅನ್ನೋದು ಕೊಡ್ತೀನಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ವೀಡಿಯೋನ ಕೊನೆವರೆಗೂ ನೋಡಿ, ವೀಡಿಯೋ ಮಾತ್ರ ಖಂಡಿತ ಯೂಸ್ಫುಲ್ ಇರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ಚಾನಲ್ನ, ಅವ್ರು ಕೂಡ ಇದೇ ಥರ ಇನ್ಫಾರ್ಮೇಷನ್ ಆದರೆ ಸಿಗ್ತಿರುತ್ತೆ. ನೋಡಿ, ಮೊದಲನೇದಾಗಿ ವೆರಿಫಿಕೇಷನ್ ಸ್ಲಿಪ್ ಇನ್ನೂ ಯಾವುದೇ ಬಿಟ್ಟಿದ ತಕ್ಷಣ ನೀವು ಅಷ್ಟೊಂದು ಗಾಬರಿಯಾಗಿ ಎಲ್ಲೆಲ್ಲೋ ಹೋಗಿ ಹುಡುಕೋದು ಏನು ಬೇಡ. ಜಸ್ಟ್ ನಿಮ್ಮ ಕೆ ವೆಬ್ಸೈಟಲ್ಲಿ ಬಂದರೆ ನಿಮಗೆ ಕೆ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಇದೇನು ನ್ಯೂ ಒಂಥರ ರೆಡ್ ಮಾರ್ಕ್ ಕಾಣಿಸ್ತಿದೆ, ಇದೇ ಥರ ನಿಮಗೆ ಇದೆ ಆ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ಬಿಡ್ತಾರೆ. ಈ ವರ್ಷ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸಾಕಷ್ಟು ಆದ ಚೇಂಜಸ್ ಅನ್ನೋದು ಆಗ್ತಾಯಿದೆ ಖಂಡಿತ. ಯಾಕಂದರೆ ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಅಂತ ತರ್ತಾ ಇದ್ವಿ. ಯಾಕಂದರೆ ಹೋದ ವರ್ಷ ಇದೇ ಥರ ಆಲ್ರೆಡಿ ನೀವು ವಿಡಿಯೋ ನೋಡಿದ್ದೀರಾ ಗೊತ್ತಿಲ್ಲ, ಸಾಕಷ್ಟು ವಿದ್ಯಾರ್ಥಿಗಳು ತೊಂದರೆ ಅನ್ನೋದಾಗಿದೆ. ಅಂದರೆ ತಮ್ಮ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರೋದು ಸೈಬರ್ ಸೆಂಟ್ರಿಗೆ ಹೋಗ್ತಾರೆ. ಸಾಕಷ್ಟು ಸ್ಟೂಡೆಂಟ್ಸ್ ಮಾಡೋದು ಅದೇ, ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿದಾಗ ಅವರು ಲಾಗೌಟ್ ಆಗದೇ ಇರೋದು, ಆಮೇಲೆ ತಮ್ಮ ಇಷ್ಟ ಬಂದಂಗೆ ಹಾಕೋದು, ಈ ಥರ ಆಗಬಾರ್ದು. ಸ್ಟೂಡೆಂಟ್ ಚಾಯ್ಸೇ ಇಂಪಾರ್ಟೆಂಟು ಅನ್ನೋ ಒಂದು ಆ ಸ್ಟೂಡೆಂಟ್ಸ್ನ ಬಲವಾಗಿ ನಿಂತ್ಕೊಂಡು ಕೇಳಿದರು ವೆರಿಫಿಕೇಷನ್ ಸ್ಲಿಪ್ ಆದರೆ ಬಿಡ್ತಾರೆ. ಫೇಸ್ ರೆಕಗ್ನೈಸೇಷನ್ಸ್ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಫೇಸ್ ರೆಕಗ್ನೈಸೇಷನ್ ಆದರೆ ಇರ್ತೀವಿ ಅಂತ ಹೇಳಿದ್ದಾರೆ. ಅದು ಅಂದರೆ ನಿಮ್ಮ ಮುಖ ಓಪನ್ ಅಂದರೆ ನಿಮ್ಮ ಒಂದು ಸ್ಪೇಸ್ ಏನಾದರೂ ಸ್ಕ್ಯಾನ್ ಆದರೆ ಮಾತ್ರ ನಿಮ್ಗೆ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ಹಾಗೆ ವೆರಿಫಿಕೇಷನ್ ಸ್ಲಿಪ್ ಕೂಡ ಡೌನ್ಲೋಡ್ ಆಗುತ್ತೆ. ಅದು ಬಂದಾಗ ಹೇಳ್ತೀನಿ ಯಾವ ಥರ ಡೌನ್ ಮಾಡ್ಕೊಳ್ಳೋದು. ಸುಮ್ಮನೆ ಜಸ್ಟ್ ಈಗ ಹೇಳ್ತಿದ್ದಾರೆ ಹೆಂಗಂದರೆ ವೆರಿಫಿಕೇಷನ್ ಸ್ಲಿಪ್ ಇಲ್ಲಿ ಬಂದುಬಿಡುತ್ತೆ, ಡೌನ್ ಮಾಡ್ಕೋಬೋದು ಅಂತ. ಆ ಲಿಂಕ್ ಲಿಂಕು ಕೊಡ್ತೀವಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಈಗ ಅದರಲ್ಲಿ ಏನೇನಿರುತ್ತೆ ಅನ್ನೋದು ನಿಮಗೆ ಮಾಹಿತಿ ಗೊತ್ತಿರಲಿಲ್ಲ ಅಂದರೆ ಅದನ್ನು ನೋಡ್ಕೊಳ್ಳಿ. ಮತ್ತು ಲಾಸ್ಟ್ಗೆ ಒಂದು ಒಳ್ಳೆ ಟಿಪ್ಸನ್ನು ಕೊಡ್ತೀನಿ ಅಂತಂದಲ್ವಾ, ಅದನ್ನು ಖಂಡಿತ ಕೊಡ್ತೀನಿ ವೀಡಿಯೋನ ಕೊನೆವರೆಗೂ. ಮೊದಲನೇದಾಗಿ ಹಾಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿರುತ್ತೆ, ಸಾಕಷ್ಟು ಜನ ಸರ್ಚ್ ಮಾಡೋದಾಗೆ ನಾವು ಸರ್ಚ್ ಮಾಡೋಣ. ಕೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ 2025 ಅಂತ ಸರ್ಚ್ ಮಾಡಿದ್ರೆ, ಇನ್ನೂ ವಿಸಿಟ್ ಮಾಡಿಲ್ಲ ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ಅಂತ ನಮಗೀಗ ಮೆಸೇಜ್ ಕೊಡ್ತಿರೋದು. ಒಂದು ಮಾಡಲು ನಾವು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಬೋದು ಏನೇನಿರುತ್ತೆ ಅಂತ. ಈಗ ಎಕ್ಸಾಂಪಲ್ಲು ನಮ್ಮ ಒಂದು ಯಾವುದೋ ಒಂದು ಸ್ಟೂಡೆಂಟ್ಸ್ ಒಂದು ಎಕ್ಸಾಂಪಲ್ ಇದೇ ಥರ ತೊಗೊಂಡ್ರೆ, ಇಲ್ಲಿ ನಿಮಗೆ ಮೇಲೆ ಅವನ ಒಂದು ಕ್ಯಾಟಗರಿ ಇವೇನು ಇದೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಿಮ್ಮ ಒಂದು ನೇಮ್ ಆಯಿತು, ಅಲ್ಲಿ ಕೊಡುವಂಥ ಕ್ಯಾಟಗರಿ ಆಯಿತು, ಅದೆಲ್ಲ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಾಗ ಹೇಳೋಣ. ಜಸ್ಟು ನಿಮಗೆ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಇಲ್ಲಿ ಸೀಕ್ರೆಟ್ ಕೀ ಅಂತ. ಇಲ್ಲಿ ಎಕ್ಸಾಂಪಲ್ ಇದು ಆಲ್ರೆಡಿ ಮುಗಿದೋಗಿರೋಂಥ ಒಂದು ಕ್ಯಾಂಡಿಡೇಟ್ದಾದ್ರೆ ಆಗಿರುತ್ತೆ ಗೂಗಲಲ್ಲೆಲ್ಲ. ಇದನ್ನ ಯಾವುದೇ ಕಾರಣಕ್ಕೂ ಶೇರ್ ಮಾಡಬೇಡಿ. ಶೇರ್ ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. 62912226B ಇದು ಆಲ್ಫಾ ನ್ಯೂಮರಿಕಲ್ ನಂಬರು, ಅಂದರೆ ಆಲ್ಫಾಬೆಟ್ಸ್ ಇರುತ್ತೆ, ನ್ಯೂಮರಿಕಲ್ ನಂಬರ್ಸ್ ಇರುತ್ತೆ. ಇದು ಸೀಕ್ರೆಟ್ ಕೀ. ಇದೇ ಥರ ಒಂದು ಸ್ಟೂಡೆಂಟ್ಸ್ಗೆ ನಿಮಗೂ ಬರುತ್ತೆ. ಅದು ಇದ್ರೇ ನಿಮಗೆ ಆಪ್ಷನ್ ಎಂಟ್ರಿ ಯೂಸ್ ಆಗುತ್ತೆ, ಅಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಆಗೋದಿಲ್ಲ. ಓಕೆ, ಅದನ್ನು ಬಿಡೋಣ. ಈಗ ಡೈರೆಕ್ಟಾಗಿ ಈ ಟಿಪ್ಸ್ನ ನಿಮಗೆ ಗೊತ್ತಿದ್ದರೂ ಪರವಾಗಿಲ್ಲ, ಗೊತ್ತಿಲ್ಲ ಅಂದರೂ ನೋಡ್ಕೊಳ್ಳಿ. ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಕಾಲೇಜಸ್ಸು ಲೀಸ್ಟ್ ಮಾಡೋಕ್ಕೆ ತೊಂದರೆ ಆಗ್ತಿದೆ. ಈಗ ಆಲ್ರೆಡಿ ನಾವು ಟಾಪ್ 20 ಕಾಲೇಜಸ್ ಬಗ್ಗೆ ವೀಡಿಯೋ ಮಾಡಿದ್ವಿ, ಟಾಪ್ 50 ಕಾಲೇಜಸ್ ಯೂಸ್ ಮಾಡಿದ್ವಿ. ಹಾಗೆ ನಮಗೆ ಬೇರೆ ಒಂದು ಕೋರ್ಸಸ್ಗೆ, ಲೈಕ್ ನೀವು ಬರೀ ಇಂಜಿನಿಯರ್ಸ್ಗೆ ಹೇಳ್ತಿದ್ದೀರಾ, ಮತ್ತು BS ನರ್ಸಿಂಗ್ಗೆ ನಿಮ್ಮ ಬ್ರದರ್ ಹೇಳ್ತಿದ್ದಾರೆ, ಬೇರೆ ಒಂದು ಕೋರ್ಸಸ್ದು ಬೇಕು ನನಗೆ, ಆ ಥರ ಒಂದು ಸ್ಟೂಡೆಂಟ್ಸ್ಗೆ ಹೇಳ್ಬೇಕಂದ್ರೆ ನಮ್ಮ ಒಂದು ಕೆ ವೆಬ್ಸೈಟೆಲ್ಲ ಬನ್ನಿ. ಇಲ್ಲಿ ನಿಮ್ಗೆ ಅಫಿಷಿಯಲ್ ಆಗಿ ವೆಬ್ಸೈಟ್ಸ್ ಅದೇ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಬಾಟ್ ಇದೆ ನೋಡಿ, ನಿಮಗೆ ಏನು ರೈಟ್ ಸೈಡು ಬಾಟಮಲ್ಲಿ ಫುಲ್ ಡೌನಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಟ್ದು ಏನಪ್ಪ ಅಂದರೆ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಈ ವರ್ಷ ತಂದಿರೋವಂಥದ್ದು, ಮೊದಲೆಲ್ಲ ಇರಲಿಲ್ಲ. ಇದು ಸಾಕಷ್ಟು ಸ್ಟೂಡೆಂಟ್ಸ್ಗೆ ಆದರೆ ಹೆಲ್ಪ್ಫುಲ್ ಆಗುತ್ತೆ. ಏನಾಗುತ್ತಂದರೆ ಜಸ್ಟ್ ವೆಲ್ಕಮ್ ಟು ಕೆ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಆಮೇಲೆ ಇವರು ವರ್ಚುವಲ್ ಅಸಿಸ್ಟೆಂಟ್ ಬಾಟ್. ಐ ಆಮ್ ಹಿಯರ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ವಿತ್ ಅಸಿಸ್ಟೆಂಟ್ಸ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ರಿಲೇಟೆಡ್ ಸರ್ವಿಸ್. ಪ್ಲೀಸ್ ಚೂಸ್ ಎ ಲ್ಯಾಂಗ್ವೇಜ್ ಟು ಕಂಟಿನ್ಯೂ. ನಿಮಗೆ ಯಾವ ಲ್ಯಾಂಗ್ವೇಜಸ್ ಬೇಕು ಅಂದರೆ ಕನ್ನಡದಲ್ಲಿ ಕೊಡ್ತಾರೆ, ಇಂಗ್ಲೀಷಲ್ಲಿ ಕೊಡ್ತಾರೆ. ಜಸ್ಟ್ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಒಂದು ಸ್ವಲ್ಪ ವೇಟ್ ಮಾಡಿ, ಯಾಕಂದರೆ ಇದು ದೊಡ್ಡದಾಗಿ ಮಾಡಲ್ಲ, ಚಿಕ್ಕದಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡಿದೆ. ನೆಕ್ಸ್ಟ್ ಇದರಲ್ಲಿ ನಿಮ್ಗೆ ಆಪ್ಷನ್ಸ್ ಕೊಡ್ತಾರೆ. ನಿಮ್ಗೆ ಅಡ್ಮಿಷನ್ಸ್ ಎನ್ಕ್ವೈರಿ ಬೇಕಾ, ಇಲ್ಲ ಎಕ್ಸಾಮ್ ಶೆಡ್ಯೂಲ್ಸ್, ಇವಾಗ ಆಲ್ರೆಡಿ ಎಲ್ಲ ಮುಗೋಗಿದೆ. ನಿಮಗೆ ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್, ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಕಟ್ ಆಫ್ ನೋಡೋಕ್ಕೆ ಟೈಮ್ ತೊಗೊತಾ ಇದ್ದೀವಿ. ಕಾಲೇಜಸ್ ಲೀಸ್ಟ್ ಮಾಡೋಕ್ಕೆ ಯಾವುದೇ ಒಂದು ನೀವು ಕೋರ್ಸ್ ತೊಗೊಳ್ಳಿ, ಅದನ್ನ ಕಟ್ ಆಫ್ ನೋಡೋಕ್ಕೆ ಟೈಮ್ ತೊಗೊತಾ ಇದ್ದೀವಿ. ಆವಾಗ ನೀವೇನು ಮಾಡಬೇಕು, ಜಸ್ಟ್ ಚೆಕ್ ಯುವರ್ ಲಾಸ್ಟ್ ಇಯರ್ ಕಟ್ ಆಫ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಈಗ ನೀಟ್ ಸ್ಟೂಡೆಂಟ್ಸ್ ಅದಾಗಿರ್ಬೋದು, ಮತ್ತು CET ಸ್ಟೂಡೆಂಟ್ಸ್ ಅದಾಗಿರ್ಬೋದು, ನೀವು ಯಾವ ಒಂದು ಸ್ಟೂಡೆಂಟ್ಸ್ ಆಗಿರ್ತಾರೆ ಆ ಒಂದು ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ಗೆ ನಾನು ಮತ್ತೆ CETನೇ ಕ್ಲಿಕ್ ಮಾಡ್ತಾಯಿದ್ದೀನಿ. CET ಸ್ಟೂಡೆಂಟ್ಸ್ಗೆ ಹೇಳ್ತೀನಿ. ನೀಟ್ ಅವರಾದರೆ ನೀಟ್ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನೆಕ್ಸ್ಟ್ ನಿಮಗೆ ಯಾವುದು ಸರ್ಚ್ ಬೈ ಕಾಲೇಜ್ ನೇಮ್, ನಿಮಗೆ ಕಾಲೇಜ್ ನೇಮಿಂದ ಸಾರ್ಟೆಡ್ ಬೇಕಾ, ಇಲ್ಲ ರ್ಯಾಂಕ್ ಬೇಕಾ, ಇಲ್ಲ ಸರ್ಚ್ ಬೈ ನಿಮ್ಮ ಒಂದು ರ್ಯಾಂಕ್ ಕೊಟ್ಟಿದ ತಕ್ಷಣ ಆ ರ್ಯಾಂಕಲ್ಲಿ ನಮಗೆ ಈ ಕಾಲೇಜಸ್ ಸಿಕ್ಕೋದು.
ಈ ಥರ ನೀವು ಸರ್ಚ್ ಮಾಡ್ಬೋದು. ಕಾಲೇಜಸ್ ಕೋರ್ಸ್ ಅದಾಗಿರ್ಬೋದು, ಕಾಲೇಜಸ್ ನೇಮ್ ಅದಾಗಿರ್ಬೋದು, ನಿಮ್ಮ ರ್ಯಾಂಕಿಗೆ ಬೇಕಾಗಿರೋಂಥದ್ದು ಸರ್ಚ್ ಮಾಡ್ಬೋದು. ನಾನು ಈಗ ರ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಎಕ್ಸಾಂಪಲ್ಗೆ ಒಂದು 5000 ಹಾಕ್ತೀನಿ. 5000 ಸ್ಟೂಡೆಂಟ್ಸ್ ಯಾವುದೋ ಒಂದು ನಂಗೆ ಗೊತ್ತಿಲ್ಲ, ಯಾವುದೋ ಒಂದು ಸುಮ್ಮನೆ ಎಕ್ಸಾಂಪಲ್ ಆಗ್ತಿರೋದು 5000 ಅಂತ ಹಾಕ್ತೀನಿ. ಸ್ವಲ್ಪ ವೇಟ್ ಮಾಡಿ. ಮತ್ತೆ ಇನ್ನೊಂದು ಕ್ವಶನ್ಸ್ ಕೇಳುತ್ತೆ. ಪ್ಲೀಸ್ ಸೆಲೆಕ್ಟ್ ಯುವರ್ ಕೋರ್ಸ್ ಫಾರ್ ದಿ ಬಿಲೋ. ಅಂದರೆ ನಿಮಗೆ ಕೋರ್ಸಸ್ ಕೊಡ್ತಾಯಿದ್ದೀವಿ, ಅಲ್ಲಿ ಯಾವ ಕೋರ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಲೈಕ್ ಈಗ ನಾವೊಂದು ಕೋರ್ಸ್ನ ಸೆಲೆಕ್ಟ್ ಮಾಡೋಣ. ನಾನು ಯಾವಾಗಲೂ ಸರ್ಚ್ ಮಾಡ್ದಂಗೆ ನಾವು ಏನು ಮಾಡ್ತೀವಿ, BTechನ ಸರ್ಚ್ ಮಾಡ್ತೀವಿ. ಇಲ್ಲಾಂದರೆ ನಮ್ಮ ಇಂಜಿನಿಯರಿಂಗ್ಗೆ ಇಲ್ಲಾಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ಸೆಲೆಕ್ಟ್ ಮಾಡೋಣ. ನೀವು ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ್ದು ಕೋರ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ ಆ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ವೇಟ್ ಮಾಡ್ಕೊಳ್ಳಿ. ಮತ್ತು ಕಂಪ್ಯೂಟರ್ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಕ್ಯಾಟಗರಿನೇ ಕೇಳುತ್ತೆ. ಯಾಕಂದ್ರೆ ಕ್ಯಾಟಗರಿ ಇಲ್ಲಾರೇ ಯಾವುದಕ್ಕೂ ನಿಮಗೆ ಅಂದರೆ ನಿಮಗೆ ಸಾರ್ಟ್ ಮಾಡಿ ಕೊಡೋಕ್ಕಾಗಲ್ಲ. ಅವಾಗ ನೀವು ಜಸ್ಟ್ ಜನರಲ್ಲು, ನಾನೀಗ ಎಕ್ಸಾಂಪಲ್ ಜನರಲ್ ಆಗ್ತಿರೋದು, ಜನರಲ್ ಆಗಿ ಹೋಗಿ ಕ್ಲಿಕ್ ಮಾಡೋಣ. ಇವಾಗೇ ನಿಮಗೆ ಫಸ್ಟ್ ರೌಂಡ, ಸೆಕೆಂಡ್ ರೌಂಡ, ಥರ್ಡ್ ರೌಂಡ್ ಕಟ್ ಆಫ್ ಬೇಕಂತ ಕೇಳುತ್ತೆ. ರ್ಯಾಂಕಿಂಗ್ ವೈಸ್ ನಿಮಗೆ ಕೇಳುತ್ತೆ. ನಾವು ಫಸ್ಟ್ ರೌಂಡ್ದಾಗ ಈಗ ಯಾಕಂದರೆ ಫಸ್ಟ್ ರೌಂಡಲ್ಲೇ ನೀವೆಲ್ಲ ಇರ್ತೀರ. ಈಗ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ನೋಡಿ, ನಿಮಗೆ ಆಲ್ರೆಡಿ ಎಷ್ಟು ಕಾಲೇಜಸ್ ಕೊಡ್ತೇವೆ ನೋಡಿ. ನಿಮ್ಮ ರ್ಯಾಂಕಲ್ಲಿ ಬರುವಂಥ ಎಲ್ಲ ಕಾಲೇಜಸ್ ಆದರೆ ಇದೀಗ ಲೀಸ್ಟ್ ಮಾಡಿ ಕೊಟ್ಬಿಡುತ್ತೆ. ಈ ಕಾಲೇಜಸ್ ನಿಮಗೆ ಕಟ್ ಆಫ್ನ ತೊಂದರೆ, ಅಂದರೆ ಹುಡುಕೋದು ತೊಂದರೆ. ಈಗ ನೀವೇನು ಕಟ್ ಆಫ್ ಹುಡುಕಿ ಅದನ್ನ ಲೀಸ್ಟ್ ಮಾಡೋದು ಈಗ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕೆ ಫಸ್ಟ್ ರೌಂಡಲ್ಲಿ ಹೋದ ವರ್ಷ ಎಷ್ಟು ರ್ಯಾಂಕ್ ಇತ್ತು ಅದನ್ನ ಈಗ ಪಕ್ಕದಲ್ಲೇ ಕೊಡ್ತಾಯಿದೆ. ಆಯಿತಾ? ಇದರಿಂದ ನಿಮಗೆ ಕಾಲೇಜಸ್ ಲೀಸ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೂ ಯಾರ್ಯಾರು ಕಾಲೇಜಸ್ ಲೀಸ್ಟ್ ಮಾಡಿಲ್ಲ ಆ ಒಂದು ಸ್ಟೂಡೆಂಟ್ಸ್ ಆದರೆ ನಿಮಗೆ ಕಾಲೇಜಸ್ ರ್ಯಾಂಕು ಮತ್ತು ಅದ್ರ ಕ್ಯಾಟಗರಿ ಮತ್ತು ಅದರ ಒಂದು ರೌಂಡು. ಯಾಕೆ ಫಸ್ಟ್ ರೌಂಡಲ್ಲಿ ಇರ್ತವೆ. ಫಸ್ಟ್ ರೌಂಡಲ್ಲಿ ಬರುವಂಥ ಎಲ್ಲ ಕಾಲೇಜಸ್ ಆದರೆ ಇದರಲ್ಲಿ ಇರುತ್ತೆ. ಮತ್ತು ಅದರದ್ದು ಎಷ್ಟು ರ್ಯಾಂಕ್ ಇತ್ತು ಹೋದ ವರ್ಷ ಅನ್ನೋದಾದರೆ ನಿಮಗೆ ಇದರಲ್ಲಿ ಸಿಗುತ್ತೆ. ಇನ್ನೂ ಸಾಕಷ್ಟು ಇದ್ದಾವೆ, ನೀವು ಟ್ರೈ ಮಾಡಿ. ಈ ಒಂದು ವೆಬ್ಸೈಟಿಗೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, KE ವೆಬ್ಸೈಟು ನೋಡಿ. KE ಮಾತ್ರ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂತ ಆಗಿರ್ಬೋದು. ನೆಕ್ಸ್ಟು ನೀವು ಅದಕ್ಕೆ ರೀನೇಮ್ ಮಾಡ್ತೀರಾ, ಏನಪ್ಪ ಅಂದರೆ ಕರ್ನಾಟಕ ಎಕ್ಸ್ಟೆಂಡೆಡ್ ಅಥಾರಿಟಿ ಅಂತ. ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸಿಗೆ ಏನು ವೇಟ್ ಮಾಡ್ತಿದ್ದೀರಾ, ಅದು ಎಕ್ಸಾಂಪಲ್ ಇದು ಅಲ್ಲ. ಫಸ್ಟ್ ರೌಂಡ್ ಆಗಲಿ, ಮಾಕ್ ಅಲಾಟ್ಮೆಂಟ್ ಆಗಲಿ, ಮುಂದೆ ಪ್ರತಿಯೊಂದಕ್ಕೂ ಅವ್ರು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಇನ್ನೂ ನಿಮ್ಗೆ ಎಕ್ಸ್ಟೆಂಡ್ ಮಾಡಿರೋ ಒಂದು ಸ್ಟೋರಿನೇ ಇಲ್ಲ. ಯಾಕಂದರೆ ಈಗ ವೆರಿಫಿಕೇಷನ್ ಸ್ಲಿಪ್ಪು, ನೆಕ್ಸ್ಟು ಈಗ ನಾಳೆ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಎಕ್ಸ್ಟೆಂಡ್ ಮಾಡಿ 1 ಗಂಟೆ ಬಿಡೋದು 5 ಗಂಟೆ ಬಿಡ್ತಾರೆ, ಇಲ್ಲಾಂದರೆ ನಾಡಿದ್ದು ಬಿಡ್ತಾರೆ, ನಾಳೆ ಬಿಡ್ತಾರೆ, ಹಂಗೆ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. ಎಕ್ಸಾಕ್ಟ್ ಡೇಟ್ಗೆ ಬಿಡಲ್ಲ. KE ಪ್ರತಿ ವರ್ಷ ಈ ವರ್ಷ ಒಂದು ಸ್ವಲ್ಪ ಅಚ್ಚುಕಟ್ಟಿಂದ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದ ಸ್ಟೂಡೆಂಟ್ಸ್ ಹೆಲ್ಪ್ಫುಲ್ ಆದರೆ ನಾವು ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳಬೇಕಾಗುತ್ತೆ. ಆದರೆ ತುಂಬ ನಿಮ್ಮ ಹಳೆ ಸ್ಟೂಡೆಂಟ್ಸ್ಗಾದರೆ ಸಾಕಷ್ಟು ಆದರೆ ಅವ್ರು ಗೋಳು ಹೈಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಹೇಳಿ, ನಿಮ್ಮ ಸೀನಿಯರ್ಸ್ ಯಾರು, ನಿಮ್ಮ ಅಣ್ಣ ಆಯಿತು, ನಿಮ್ಮ ಅಕ್ಕ ಆಯಿತು, ಅವ್ರನ್ನ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ KE ಎಷ್ಟು ಗೋಳು ಹೈಕೋತಾರೆ ಅಂತಂದರೆ. ಬೇಗ ಹೇಳಿದ ಟೈಮ್ ಮಾಡಲ್ಲ. ಈ ವರ್ಷ ಆಲ್ಮೋಸ್ಟ್ ಫಾಲೋ ಮಾಡ್ತಾಯಿದ್ದಾರೆ. ಅದರಿಂದ ನಮಗೆ ಒಂದು KE ಒಂದು ಒಳ್ಳೆ ನ್ಯೂಸ್ ಸ್ಟೂಡೆಂಟ್ಸ್ ಕೂಡ ಕೊಡ್ತಾಯಿದ್ದಾರೆ. ಬಟ್ ಆದರೆ ಲೇಟ್ ಅನ್ನೋದಾಗುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ, ಪ್ರತಿ ವರ್ಷ ಲೇಟ್ ಆಗುತ್ತೆ. ಆದರೆ ನಮ್ಮ ಒಂದು ಈ ಚಾನಲ್ಗೆ ಯಾರು ನೋಡ್ತಿದ್ದಾರೆ ಅವ್ರಿಗೆ ನಿಮಗೆ ಜೆನ್ಯೂನ್ ಅಪ್ಡೇಟ್ ಆದರೆ ಸಿಗುತ್ತೆ. ಬೇಕಾದ್ರೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಆಲ್ರೆಡಿ ಈಗ 4000 ಸ್ಟೂಡೆಂಟ್ಸ್ ಒಂದು ಗ್ರೂಪಲ್ಲಿ ಆಗಿದ್ದಾರೆ. ಮತ್ತು 5th ಗ್ರೂಪ್ ಮಾಡಿದ್ದು, ಅಲ್ಲಿ ಕೂಡ ಜಾಯ್ನ್ ಆಗ್ತಿದ್ದಾರೆ. ಯಾರು ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆದರೆ ಮತ್ತೆ ಪದೇ ಜಾಯ್ನ್ ಆದರೆ ಇನ್ನೊಬ್ಬ ಸ್ಟೂಡೆಂಟ್ಸ್ಗೆ ಅಲ್ಲಿ ಜಾಗ ಸಿಗಲ್ಲ. ಅದಕ್ಕೋಸ್ಕರ ಒಂದು ಗ್ರೂಪಲ್ಲಿ ಇರಿ. ಮತ್ತು ಯಾರು ಜಾಯ್ನ್ ಆಗಿಲ್ಲ ಆ ಒಂದು ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀವಿ, ಕಮೆಂಟ್ ಬಾಕ್ಸಲ್ಲಿ ಸಿಗ್ತೀವಿ. ಇಲ್ಲಿವರೆಗೂ ಯಾರ್ಯಾರು ಸ್ಟೂಡೆಂಟ್ಸ್ ನೋಡಿದ್ರೆ ನಿಮಗೆ ವೀಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಚಾನಲ್ಗೆ ಒಂದು ಲೈಕ್ ಆದರೆ ಕೊಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ಥರ ಒಳ್ಳೆ ಯೂಟ್ಯೂಬ್ ವೀಡಿಯೋಗಳು ಅದು ಹಾಕ್ತಿರ್ತೀವಿ. ರಿಯಲ್ ಅಂದರೆ ಅಫಿಷಿಯಲ್ಸ್ ವೆಬ್ಸೈಟ್ಸ್ ಅಂದರೆ ಆ ಥರ ಹಾಕ್ತಾಯಿರ್ತೀವಿ. ಅದಕ್ಕೋಸ್ಕರ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗಾಯ್ಸ್. ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್, ಗುಡ್ ಡೇ.